ಎವ್ರಿವನ್ ನಮಸ್ಕಾರ. ನಿಮ್ಮಲ್ಲಿ ತುಂಬಾ ಜನ AI ಟೂಲ್ಸ್ ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ಆನ್ ಎ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡ್ತಿದ್ದೀರಾ. ತುಂಬಾ ಜನಕ್ಕೆ AI ಟೂಲ್ಸ್ ಹೇಗೆ ಯೂಸ್ ಮಾಡೋದು, ಯಾವ ತರ ಡಿಫರೆಂಟ್ AI ಟೂಲ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ಅವ್ರಿಗೆಲ್ರಿಗೂ ಕ್ಲಿಯರ್ ಆಗ್ಲಿ ಅಂತ, ಮತ್ತೆ ಯಾರು AI ಟೂಲ್ಸ್ ಯೂಸ್ ಮಾಡ್ತಿರೋ ನಿಮ್ಗೂ ಕೂಡ ಅಡಿಷನಲಿ ಯಾವ ಟೂಲ್ಸ್ ಇದೆ ಅಂತ ಗೊತ್ತಾಗೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ different AI tools to use in 2025. First one, very famous, Gemini is developed by Google. So Google ಏನ್ ಮಾಡ್ತಿದೀವಿ, ನಾವು Google ಸರ್ಚ್ ಮಾಡ್ತೀವಿ, Google ಅಲ್ಲಿ Gmail ಯೂಸ್ ಮಾಡ್ತೀವಿ, ಮ್ಯಾಪ್ಸ್ ಯೂಸ್ ಮಾಡ್ತೀವಿ. ಸೊ ಈ ತರ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಜಸ್ಟ್ Google ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಜೆಮಿನೈಗೆ ಈ ಎಲ್ಲಾ ಅಪ್ಲಿಕೇಶನ್ಸ್ಗೂ ಆಕ್ಸೆಸ್ ಇದೆ. ಸೊ ಇಟ್ ಕ್ಯಾನ್ ಆಕ್ಟ್ ಆಸ್ Google Assistant as well. Slowly, Gemini will become Google Assistant than our regular Google Assistant. ಇವಾಗ ಅದು ಹೇಗೆ ವರ್ಕ್ ಆಗುತ್ತೆ, Gemini ಅಲ್ಲಿ ನಾವು ಏನೇನು ಮಾಡಬಹುದು ಅಂತ ಡೆಮೋ ಅಲ್ಲಿ ನೋಡಿ. So now let's understand Gemini. Okay, ಇದು ಕೂಡ very strong AI tool ಅಂತ ಹೇಳ್ಬೋದು. It is actually very stronger than ChatGPT as well. Okay, so ಯಾಕೆ ChatGPT ಗೂ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತಂದ್ರೆ it has deeper integration with Google ecosystem. ಓಕೆ, ಸೊ ಇವಾಗ ಗೂಗಲ್ ಸರ್ಚ್ಗೆ ಗೂಗಲ್ ಜಿಮೇಲ್, ಡಾಕ್ಸ್, ಕ್ಯಾಲೆಂಡರ್ ಈ ತರ ಎಲ್ಲದಕ್ಕೂ ಇಟ್ ಹ್ಯಾಸ್ ಆಕ್ಸೆಸ್ ಡಿಪೆಂಡಿಂಗ್ ಆನ್ ದಿ ಪರ್ಮಿಷನ್. ಓಕೆ, ಆ ಪರ್ಮಿಷನ್ ನ ಹೇಗೆ ಸೆಟ್ ಮಾಡೋದು ಅನ್ನೋದಕ್ಕೆ ವಿ ಕ್ಯಾನ್ ಗೋ ಟು ಸೆಟ್ಟಿಂಗ್ಸ್, ಇಲ್ಲಿ ಆಪ್ಸ್ ಅಂತ ಕೊಟ್ರೆ ಓಕೆ ಇಲ್ಲಿ ನೋಡ್ಬೋದು ಪ್ರೊಡಕ್ಟಿವಿಟಿ ಅಂತ ಇದೆ. ಸೊ ಇಲ್ಲಿ ಯು ಹ್ಯಾವ್ ದಿ ಹೋಲ್ ಆಕ್ಸೆಸ್ ಟು ಗೂಗಲ್ ವರ್ಕ್ ಸ್ಪೇಸ್. ಓಕೆ, ಯು ಹ್ಯಾವ್ ಜಿಮೇಲ್, ಡಾಕ್ಸ್, ಎವ್ರಿಥಿಂಗ್. ಓಕೆ, ಈ ಟಾಗಲ್ ಬಟನ್ ನ ಎನೇಬಲ್ ಮಾಡಿದ್ರೆ ದಿಸ್ ಜೆಮಿನೈ ವಿಲ್ ಆಕ್ಟ್ ಆಸ್ ಗೂಗಲ್ ಅಸಿಸ್ಟೆಂಟ್. ಸೊ ಈ ಎಲ್ಲದಕ್ಕೂ ಇವಾಗ ಜಿಮೇಲ್ ಅಲ್ಲಿ ಒಂದು ಇಮೇಲ್ ಡ್ರಾಫ್ಟ್ ಮಾಡಬೇಕು, ಒಂದು ಇಮೇಲ್ ಬಂದಿರೋದಕ್ಕೆ ರೆಸ್ಪಾಂಡ್ ಮಾಡಬೇಕು, ಎಲ್ಲದಕ್ಕೂ ಯು ಕ್ಯಾನ್ ಡೂ ಇಟ್ ಥ್ರೂ ಜೆಮಿನೈ. ಓಕೆ, ಇವಾಗ ನಾವು ನ್ಯೂ ಚಾಟ್ ಅಂತ ಕೊಟ್ರೆ ಇಟ್ ಈಸ್ ದಿ ಸೇಮ್ ಆಸ್ ಹೌ ವಿ ಸೀನ್ ಅದರ್ AI ಟೂಲ್ಸ್. ಓಕೆ, ಡೀಪ್ ಸೀಕ್ ಆಗಿರ್ಬೋದು ಅಥವಾ ChatGPT ಆಗಿರ್ಬೋದು, ಬೇರೆ AI ಟೂಲ್ಸ್ ನಾವು ಏನೇನು ನೋಡ್ತೀವಿ ಅದೇ ತರನೇ ಇಲ್ಲೂ ಈ ಸೇಮ್ UI ಇದೆ. ಓಕೆ, ಸೊ ಅಡಿಷನಲಿ ನಮ್ಗೆ ಏನಾಗ್ತದೆ, ಗೂಗಲ್ ಅಪ್ಲಿಕೇಶನ್ಸ್ಗೆ, ದ ಹೋಲ್ ಗೂಗಲ್ ಎಕೋಸಿಸ್ಟಮ್ಗೆ ನಮಗೆ ಆಕ್ಸೆಸ್ ಇದೆ. ಓಕೆ, ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ಇದನ್ನ ನಾವು ಆಂಡ್ರಾಯ್ಡ್ ಕೂಡ ಬಿಲ್ಡ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಕಮಿಂಗ್ ವೆರಿ ಸೂನ್. ಓಕೆ, ಇಟ್ ಈಸ್ ರೀಪ್ಲೇಸಿಂಗ್ ಅವರ್ ಗೂಗಲ್ ಅಸಿಸ್ಟೆಂಟ್. ಆಮೇಲೆ ಇಲ್ಲಿ ನಾವು ವಿಡಿಯೋನ ಕೂಡ ಸಮ್ಮರೈಸ್ ಮಾಡ್ಬೋದು. ಇಟ್ ಹ್ಯಾಸ್ ಆಕ್ಸೆಸ್ ಟು ಅಂಡರ್ಸ್ಟ್ಯಾಂಡ್ ಅ ವಿಡಿಯೋ ಆಸ್ ವೆಲ್. ಅದು ನಮಗೆ ChatGPT ಅಲ್ಲಾಗ್ಲಿ ಡೀಪ್ ಸೀಕ್ ಅಲ್ಲಾಗ್ಲಿ ಇಲ್ಲ. ಸೊ ಗೂಗಲ್ ಜೆಮಿನೈ ಬಗ್ಗೆ ಹೇಳಿದಾಗ ನಾನು ಒಂದು ವಿಡಿಯೋನ ಅದು ಅನಲೈಸ್ ಮಾಡುತ್ತೆ ಅಂತ ಹೇಳಿದೆ. ಓಕೆ, ಟು ಮೇಕ್ ಶೋರ್ ದಟ್ ವರ್ಕ್ಸ್ ಕರೆಕ್ಟ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ಇವಾಗ ನಾನು ಯೂಟ್ಯೂಬ್ ಇಂದ ಒಂದು ವಿಡಿಯೋ ಬೇಕು ಅಂತಂದ್ರೆ ಇವಾಗ ನಾನೇನ್ ಮಾಡ್ತೀನಿ, ಐ ವಿಲ್ ಗೋ ಟು ಮೀಡಿಯಾ, ಇಲ್ಲಿ ಯೂಟ್ಯೂಬ್ ನ ಎನೇಬಲ್ ಮಾಡ್ತೀನಿ. ಓಕೆ, ನೌ ಐ ವಿಲ್ ಗಿವ್ ಅ ಪ್ರಾಂಪ್ಟ್. ಓಕೆ, ಐ ವಿಲ್ ಜಸ್ಟ್ ಗಿವ್ ಅ ಪ್ರಾಂಪ್ಟ್ ಸೇಯಿಂಗ್, ರೀಸೆಂಟ್ ಆಗಿ ಇಂಟರ್ವ್ಯೂ ಕ್ವೆಶನ್ಸ್ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ನಾನು ಪ್ರಾಂಪ್ಟ್ ಕೊಡ್ತೀನಿ. ಓಕೆ, ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್, ಇದ್ರದ್ದು ಈ ವಿಡಿಯೋದು ಫುಲ್ ಡೀಟೇಲ್ ಡಿಸ್ಕ್ರಿಪ್ಷನ್ ಬೇಕು ಅಂತ ಹೇಳ್ತೀನಿ. ನೌ ದಟ್ ಇಟ್ ಕ್ಯಾನ್ ಆಕ್ಸೆಸ್ ಯೂಟ್ಯೂಬ್, ಇಫ್ ಐ ಜಸ್ಟ್ ಕ್ಲಿಕ್ ಎಂಟರ್. ಓಕೆ, ಸೊ ಇವಾಗ ಯೂಟ್ಯೂಬ್ ಅಲ್ಲಿ ಇಟ್ ಹ್ಯಾಸ್ ಫೌಂಡ್ ಅ ವಿಡಿಯೋ. ಓಕೆ, ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ವಿತ್ ದ ಟೈಮ್ ಸ್ಟ್ಯಾಂಪ್ ನಂಗೆ ಏನೇನಿದೆ ಆ ವಿಡಿಯೋ ಅಲ್ಲಿ ಅಂತ ಹೇಳ್ತಾ ಇದೆ. ಸೊ ಇಟ್ ಈಸ್ ವೆರಿ ಅಕ್ಯುರೇಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಮತ್ತೆ ಹಾಗೆ ಇದು ಕನ್ನಡದಲ್ಲಿದೆ, ಈ ಇಡೀ ವಿಡಿಯೋ ಕನ್ನಡದಲ್ಲಿದೆ. ಕನ್ನಡದಲ್ಲಿದ್ರೂ ಯು ಕ್ಯಾನ್ ಸ್ಟಿಲ್ ಸಿ ಇಟ್ ಈಸ್ ಆಕ್ಸೆಸಿಂಗ್ ಅಂಡ್ ಇಟ್ ಈಸ್ ಅನಲೈಸಿಂಗ್ ವೆರಿ ಕರೆಕ್ಟ್ಲಿ. ಓಕೆ, ಇದು ನೋಡಿ, ಇದು ಕನ್ನಡ ಯೂಟ್ಯೂಬ್ ಚಾನಲ್ ಅಂತಾನು ಹೇಳ್ತಾ ಇದೆ. ಸೊ ದಿಸ್ ಇಸ್ ಗೂಗಲ್ ಜೆಮಿನೈ ವಿಡಿಯೋ ಅನಲೈಸಿಂಗ್. ಓಕೆ, ಇದು ಬೇರೆ AI ಟೂಲ್ಸ್ ಅಲ್ಲಿ ಇಲ್ಲದೆ ಇರ್ಬೋದು ಇವಾಗ, ಬಟ್ ಇಟ್ ಈಸ್ ಸ್ಲೋಲಿ ಗೋಯಿಂಗ್ ಟು ಬಿ ಇಂಟಿಗ್ರೇಟೆಡ್. ಬೇರೆ AI ಟೂಲ್ಸ್ ಅಲ್ಲಿ ನೀವು ಈ ತರ ಕೊಟ್ರೆ ಇಟ್ ವಿಲ್ ಗಿವ್ ಯು ಅ ಸಮ್ಮರಿ, ಬಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಬೇಕು ಅಂತಂದ್ರೆ ಈ ತರ ಜೆಮಿನೈ ಅಲ್ಲಿ ಸದ್ಯಕ್ಕೆ ಆಗ್ತಾ ಇದೆ. ಇದ್ ಬಿಟ್ಟು ಬೇರೆ ಎಲ್ಲಾನು ಜೆಮಿನೈ ಮಾಡ್ತಾ ಇದೆ. ಇಟ್ ಈಸ್ ಮಚ್ ಬೆಟರ್ ದನ್ ChatGPT ಅಂತಾನು ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಡೀಪ್ ಸೀಕ್. ಈ ಡೀಪ್ ಸೀಕ್ ಅಂತೂ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಫೇಮಸ್ ಆಯ್ತು. ಯಾಕೆ ಅಂತಂದ್ರೆ ಇಟ್ ಹ್ಯಾಸ್ ಬೆಟರ್ ರೀಸನಿಂಗ್, ಬೆಟರ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಂತೂ ಅಮೇಸಿಂಗ್ ಆಗಿ ಸಾಲ್ವ್ ಮಾಡುತ್ತೆ. ಸೊ ಈ ಡೀಪ್ ಸೀಕ್ ನ ಯಾರು ಬಿಲ್ಡ್ ಮಾಡಿರೋದು ಅಂತಂದ್ರೆ ಇಟ್ ಈಸ್ ಅ ಚೈನೀಸ್ ಬೇಸ್ಡ್ ಅಪ್ಲಿಕೇಶನ್. ಸೊ ಚೈನೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್. ಇಟ್ ಈಸ್ ಯೂಸಿಂಗ್ LLM ಕಾನ್ಸೆಪ್ಟ್
ಹಾಗೆ ಇಲ್ಲೂ ಕೂಡ ನಮ್ಮ ಚಾಟ್ ಜಿಪಿಟಿ ಜೆಮಿನೈಯಲ್ಲಿ ಏನೇನು ಫೀಚರ್ಸ್ ಇದೆಯೋ ಇಲ್ಲೂ ಇದೆ, ಬಟ್ ಇಟ್ ಈಸ್ ಮೋರ್ ಅಡ್ವಾನ್ಸ್ಡ್ ಇನ್ ಟರ್ಮ್ಸ್ ಆಫ್ ರೀಸನಿಂಗ್, ಕೋಡಿಂಗ್ ಅಂಡ್ ಮ್ಯಾಥಮೆಟಿಕಲ್ ಇಶ್ಯೂಸ್. ಸೊ ಅದ್ರ ಬಗ್ಗೆ ಇವಾಗ ಒಂದು ಡೆಮೋ ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ DeepSeek. ಸೊ DeepSeek AI ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯು ವಿಲ್ ಲ್ಯಾಂಡ್ ಇನ್ ಟು ದಿಸ್ ಪೇಜ್. ಓಕೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಮೋರ್ ಅಂತ ಕೊಟ್ರೆ ಈಸ್ ಅ ಚೈನೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ದಟ್ ಡೆವಲಪ್ಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಇದೆ. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಅ ಚೈನೀಸ್ ಕಂಪನಿ. ಇಲ್ಲೂ ನೋಡ್ಬೋದು, ನಿಮ್ಗೆ ಇಲ್ಲಿ ಚೈನೀಸ್ ಕಾಣುತ್ತೆ. ಚಾಟ್ ವಿತ್ DeepSeek AI, your intelligent assistant for coding, content creation, file reading and more. Okay, let's just log into this. Okay, ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೆ. ಇನ್ ಕೇಸ್ ಯು ಡೋಂಟ್ ನೋ ಹೌ ಟು ಲಾಗ್ ಇನ್, ಯು ಜಸ್ಟ್ ಹ್ಯಾವ್ ಟು ಕ್ಲಿಕ್ ಹಿಯರ್. ಓಕೆ, ಇಲ್ಲಿ ಲಾಗೌಟ್ ಮಾಡ್ತಾ ಇದ್ದೀನಿ ನಾನೀಗ. ಓಕೆ, ಇಲ್ಲಿ ಲಾಗಿನ್ ಮಾಡಬೇಕು ಅಂತಂದರೆ ಲಾಗಿನ್ ವಿತ್ ಗೂಗಲ್ ಅಂತ ಕೊಡಿ, ಆರ್ ಯು ಕ್ಯಾನ್ ಸೈನ್ ಅಪ್ ದ ಅಕೌಂಟ್ ರೈಟ್ ಅವೇ. ಇಲ್ಲಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ. ಓಕೆ, ಸೊ ನಾನು ಇವಾಗ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಓಕೆ, ಇದು ಇಟ್ ಈಸ್ ವೆರಿ ಸಿಮಿಲರ್ ಟು ಚಾಟ್ ಜಿಪಿಟಿ. ನೀವು ಚಾಟ್ ಜಿಪಿಟಿ ನೋಡಿರ್ಬೋದು, ಇಟ್ ಈಸ್ ವೆರಿ ಸಿಮಿಲರ್ ಟು ದ್ಯಾಟ್. UI ಎಲ್ಲ ಸೇಮ್ ಇದೆ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್? ವಾಟ್ ಕ್ಯಾನ್ DeepSeek ಡೂ? ಅದರ್ ಚಾಟ್ ಜಿಪಿಟಿ ಆಗಿರ್ಬೋದು, ಜೆಮಿನೈ ಆಗಿರ್ಬೋದು, ಈ ಥರ ಸ್ಟ್ರಾಂಗ್ AI ಟೂಲ್ಸ್ ಮಾಡೋಕ್ಕಾಗದೇ ಇರೋವಂಥದ್ದು DeepSeek ಏನು ಮಾಡ್ತಿದೆ ಅಂತಂದರೆ, ಇಟ್ ಈಸ್ ಮೋರ್ ಫೋಕಸ್ಡ್ ಆನ್ ಟೆಕ್ನಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ರೀಸನಿಂಗ್. ಓಕೆ, ಸೊ ಇವಾಗ ನಾವು ಜಾಸ್ತಿ ಕೋಡಿಂಗ್ ಕಾನ್ಸೆಪ್ಟ್ಸ್ ಅಥವಾ ಸಮ್ ಡೀಪ್ ಪ್ರಾಬ್ಲಮ್ ಸಾಲ್ವಿಂಗ್ ಕಾನ್ಸೆಪ್ಟ್ಸ್ ನಾವು ಕೊಡಬೇಕು ಅಂತಂದರೆ ವಿ ಕ್ಯಾನ್ ಚೆಕ್ ವಿತ್ DeepSeek. ಓಕೆ, ನಾನೇನು ಮಾಡ್ತೀನಿ, ಎಕ್ಸ್ಪ್ಲೇನ್ ಕ್ವಾಂಟಮ್ ಫಿಸಿಕ್ಸ್ ಇನ್ ಈಸಿ ಟರ್ಮ್ಸ್ ವಿತ್ ಎಕ್ಸಾಂಪಲ್ ಅಂತ ಕೊಡ್ತೀನಿ. ಓಕೆ, ಕ್ವಾಂಟಮ್ ಫಿಸಿಕ್ಸ್ ಈಸ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್, ಕರೆಕ್ಟ್? ಅದ್ರ ಬಗ್ಗೆ ಇವಾಗ ನಮಗೆ ಎಕ್ಸ್ಪ್ಲನೇಷನ್ ಸಿಗ್ತಾ ಇದೆ. ಓಕೆ, ಸೊ ಇಟ್ ಹ್ಯಾಸ್ ಸ್ಟ್ರಾಂಗ್ ರೀಸನಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮ್ಯಾಥಮೆಟಿಕ್ಸ್ ಅಂಡ್ ರೀಸನಿಂಗ್. ಓಕೆ, ದಿಸ್ ಈಸ್ ಅಬೌಟ್ DeepSeek. ನೋಡಿ, ನಮ್ಗಿನ್ನೂ ಬರ್ತಾ ಇದೆ, ಆನ್ಸರ್ಸ್ ಇನ್ನೂ ಬರ್ತಾನೆ ಇದೆ. ಗಾಟ್ ಇಟ್? ಓಕೆ, ಇದಕ್ಕೊಂದು ಆನ್ಸರ್ ಸಿಕ್ತು. ಇದೇ ಥರನ ಲೆಟ್ಸ್ ಗಿವ್ ಸಮ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್. ಓಕೆ, ಲೆಟ್ ಮೀ ಥಿಂಕ್ ಆಫ್ ಸಮಥಿಂಗ್. ಇಟ್ ಕ್ಯಾನ್ ಬಿ ಸಮಥಿಂಗ್ ಅಬೌಟ್ ವಾಟ್ ಈಸ್ ಮೀನ್, ವಾಟ್ ಈಸ್ ಮೀಡಿಯಮ್, ವಾಟ್ ಈಸ್ ಅ ಮೋಡ್, ಆ ಥರ ಎಲ್ಲ ನೀವು ಕೊಡ್ಬೋದು. ಓಕೆ, ಸೊ ಲೆಟ್ಸ್ ಜಸ್ಟ್ ಸೇ, ಲೆಟ್ಸ್ ಟ್ರೈ ಟು ಗಿವ್ ಸಮ್ ಈಸಿ ಕ್ವೆಶನ್ ಫಸ್ಟ್. ಓಕೆ, ಸೊ ಮೇ ಬಿ ಸಮ್ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಕೊಡ್ಬೋದು. ಓಕೆ, ಮೇ ಬಿ ವಾಟ್ ಈಸ್ 3 into maybe 5 plus 2, 5 plus 3. Okay, some difficult math problem ಕೊಟ್ಟು ನೋಡೋಣ. Okay, and then divided by, ಇದನ್ನ let's divide it by 2. Okay, so it has everything. multiplication ಇದೆ, addition ಇದೆ, subtraction ಇದೆ, ಇಟ್ ಹ್ಯಾಸ್ ಎವ್ರಿಥಿಂಗ್. ಇದನ್ನ ಬಾಡ್ಮಸ್ ರೂಲ್ ಹಾಕಿ ಅದು ಸಾಲ್ವ್ ಮಾಡುತ್ತಾ ಅಂತ ನಾವು ನೋಡಬೇಕು. ಓಕೆ, ಸೊ ಇವಾಗ ಇದು ಕೊಟ್ಮೇಲೆ, ಇದು ಆನ್ಸರ್ ಮಾಡಾದ್ಮೇಲೆ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಟು ಚೆಕ್ ದಿ ಅಕ್ಯುರಸಿ. ಓಕೆ, ಈಸ್ ದ ಮ್ಯಾಥಮೆಟಿಕಲ್ ಆನ್ಸರ್ ಕರೆಕ್ಟ್ ಅಂತ ಕೊಟ್ಟು ನೋಡೋಣ. ಓಕೆ, ಇಲ್ಲಿ ನೋಡಿ, ಇಟ್ ಹ್ಯಾಸ್ ಗಿವನ್ ಅಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಓಕೆ, ಸೊ ವಿ ಹ್ಯಾವ್ ಟು ಸಾಲ್ವ್ ದ ಪ್ಯಾರಂಥಸಿಸ್ ಫಸ್ಟ್ ಅಂತ ಹೇಳ್ತಾ ಇದೆ. ಓಕೆ, ದಟ್ ಈಸ್ ದ ರೈಟ್ ವೇ. ಓಕೆ, so 19 is the answer. So let me ask, is the given answer correct? So this is to check the accuracy. Okay, it is checking again. Okay, same answer barata anta nodona. Final answer is 19 here right now. Okay, see, answer is correct. So that means the calculation is accurate. So this is how we get to know either the reasoning hegide, the creative writing hegide, and also mathematical answers na hege correct agi answer ಮಾಡುತ್ತೆ ಅಂತ we can see it here. Next one is Perplexity AI. ಇದೇನು ಅಂತಂದ್ರೆ ಸೋರ್ಸಸ್ ಇಂದ ಡೈರೆಕ್ಟ್ಲಿ ನಮಗೆ ಆನ್ಸರ್ ಸಿಗುತ್ತೆ.
ಇವಾಗ ನಾನೊಂದು ನ್ಯೂಸ್ ಬಗ್ಗೆ ಗೊತ್ತಾಗಬೇಕಾಗಿರುತ್ತೆ, ಕರೆಂಟ್ ಅಫೇರ್ಸ್ ಬಗ್ಗೆ ಗೊತ್ತಾಗಬೇಕಾಗಿರುತ್ತೆ. ನಾನೊಂದು ಪ್ರಾಂಪ್ಟ್ ಕೊಡ್ತೀನಿ, ಯಾವ ಸೋರ್ಸ್ ಇಂದ ನಂಗೆ ಆನ್ಸರ್ ಬಂದಿದೆ ಅಂತ ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ಯಾಬ್ ಅಲ್ಲೇ ಕಾಣಿಸುತ್ತೆ. ಸೊ ಇದನ್ನ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ ಅಂತಂದ್ರೆ ಜರ್ನಲಿಸ್ಟ್ಸ್ ಆಗಿರ್ಬೋದು, ಯಾರು ಮೀಡಿಯಾ ವರ್ಕ್ ಮಾಡ್ತಿರ್ತಾರೆ, ಹಾಗೆ ರಿಸರ್ಚರ್ಸ್, ಈ ತರದವರು ಈ ಒಂದು AI ಟೂಲ್ ನ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಫ್ರೀ. ಸೊ ಇದ್ರ ಬಗ್ಗೆ ಕೂಡ ಒಂದು ಡೆಮೋ ನೋಡೋಣ. ಪರ್ಪ್ಲೆಕ್ಸಿಟಿ AI. ಸೊ ಇದೂನು ಕೂಡ ಇಟ್ ವಿಲ್ ಗಿವ್ ಅಸ್ ಸೋರ್ಸ್ಡ್ ಆನ್ಸರ್ಸ್. ಸೊ ಆನ್ಸರ್ಸ್ ನ ಹುಡುಕಿ ನಮಗೆ ಆನ್ಸರ್ಸ್ ನ ಕೊಡುತ್ತೆ. ಯಾಕೆ ಇದು ಪಾಪ್ಯುಲರ್ ಅಂತಂದ್ರೆ ಇಟ್ ಹ್ಯಾಸ್ ವೆಬ್ ಸರ್ಚ್ ಅಂಡ್ ಆಲ್ಸೋ ಚಾಟ್ ಇಂಟರ್ಫೇಸ್. ಸೊ ವಾಟ್ ಎವರ್ ಕ್ವಶನ್ ಯು ಆಸ್ಕ್ ಅದಕ್ಕೆ ಒಂದು ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಯು ಹ್ಯಾವ್ ದೀಸ್ ಮೆನಿ ಥಿಂಗ್ಸ್. ಓಕೆ, ನ್ಯೂ ಥ್ರೆಡ್ ಅಂತ ಇದ್ರೆ ದಟ್ ಈಸ್ ಯುವರ್ ನ್ಯೂ ಚಾಟ್. ಹೋಮ್ ಅಂತ ಕೊಡ್ತೀನಿ. ಓಕೆ, ದಟ್ ಈಸ್ ಡಿಸ್ಕವರ್ ಅಂತ ಕೊಟ್ರೆ ಓಕೆ ಯು ಕ್ಯಾನ್ ಸಿ ವಾಟ್ ಆಲ್ ಆರ್ ದೇರ್ ಹಿಯರ್. ಓಕೆ, ಡಿಸ್ಕವರ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ನ್ಯೂಸ್ ಸಿಗತ್ತೆ. ಓಕೆ, ಇಟ್ ಕ್ಯಾನ್ ಬಿ ಅಬೌಟ್ ಟೆಕ್, ಇಟ್ ಕ್ಯಾನ್ ಬಿ ಅಬೌಟ್ ಫಿನಾನ್ಸ್, ಇಟ್ ಕ್ಯಾನ್ ಬಿ ಅಬೌಟ್ ಸ್ಪೋರ್ಟ್ಸ್, ಎನಿಥಿಂಗ್. ಓಕೆ, ಇಲ್ಲಿ ಸ್ಪೇಸಸ್ ಅಂತ ಇದೆ. ಒನ್ಸ್ ಯು ಲಾಗಿನ್ ನಿಮಗೆ ನಿಮ್ಮದೇ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾವು ಲೆಟ್ಸ್ ಗೋ ಬ್ಯಾಕ್. ಲೈಬ್ರರಿ ಅಂತಲೂ ಇದೆ, ಅಲ್ಲೂ ಕೂಡ you just have to log in and create your own library or create your own spaces. Okay, so now let's go to new thread. Okay, new thread antandre nimma new chat just like your other chat interface. Okay, so illi kuda neevu ಏನು ಬೇಕಿದ್ರು ಕ್ವೆಶ್ಚನ್ ಕೇಳಬಹುದು. ಸೊ ನಿಮ್ಗೆ ಇಲ್ಲಿ ಕ್ವೆಶ್ಚನ್ ನೀವು ಇಲ್ಲೇ ನೋಡಬಹುದು. ಓಕೆ, ಕರೆಂಟ್ಲಿ ಏನೇನು ಟ್ರೆಂಡಿಂಗ್ ಆಗಿದೆ ಓಕೆ ಅದಿಷ್ಟು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಓಕೆ, ಇಟ್ ಇಸ್ ಮೋಸ್ಟ್ಲಿ ಫಾರ್ ರಿಸರ್ಚ್, ಜರ್ನಲಿಸ್ಟ್ಸ್ ಆಗಿರ್ಬೋದು, ಅವ್ರು ಇದನ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಬಿಕಾಸ್ ಇಟ್ ಇಸ್ ಗಿವಿಂಗ್ ಅಸ್ ರಿಯಲ್ ಟೈಮ್ ಡೇಟಾ. ಆ ಟೈಮಲ್ಲಿ ಏನೇನು ಆಗ್ತಿದೆ ಆ ನ್ಯೂಸ್ ನಮಗೆ ಇಮಿಡಿಯೇಟ್ ಆಗಿ ಸಿಗಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಂದ್ರೆ ಈ ಒಂದು AI ಟೂಲ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಲೆಟ್ ಮಿ ಜಸ್ಟ್ ರ್ಯಾಂಡಮ್ಲಿ ಚೆಕ್ ಒನ್ ಆಫ್ ದೀಸ್. ಓಕೆ, ಇಲ್ಲಿ ನೋಡಿ ಡಿಫ್ರೆಂಟ್ ನ್ಯೂಸ್ ಪೇಪರ್ಸ್ಗಳಿಂದ ನಮಗೆ ಆನ್ಸರ್ ಸಿಗ್ತಾ ಇದೆ. ಓಕೆ, ಎಲ್ಲಿಂದ ಸೋರ್ಸಸ್ ತಗೊಂಡಿದೆ, ಸೋರ್ಸಸ್ ಎಲ್ಲೆಲ್ಲಿ ಅಂತಾನು ಕೂಡ ನಮಗೆ ಇನ್ನೊಂದು ಟ್ಯಾಬ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ದಿಸ್ ಇಸ್ ವಾಟ್ ಇಸ್ ಮೇಕಿಂಗ್ ಇಟ್ ಡಿಫರೆಂಟ್ ಫ್ರಮ್ ಅದರ್ AI ಟೂಲ್ಸ್. ಅಂಡ್ ಆಲ್ಸೋ ಇಲ್ಲಿ ನೀವು ಇದನ್ನ ಸೇವ್ ಮಾಡ್ಕೊಳ್ಬಹುದು ಆಸ್ ಅ ಬುಕ್ ಮಾರ್ಕ್. ಇದನ್ನ ಲಿಂಕ್ ಕಾಪಿ ಮಾಡ್ಕೊಳ್ಬಹುದು ಟು ಶೇರ್ ಇಟ್ ವಿತ್ ಅದರ್ಸ್. ಅಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ದ ಶೇರಿಂಗ್ ಬಟನ್. ಇವಾಗ ಕರೆಂಟ್ಲಿ ಯು ಆರ್ ದಿ ಓನ್ಲಿ ಆಥರ್. ಓಕೆ, ಇದನ್ನ ಯು ಕ್ಯಾನ್ ಮೇಕ್ ಇಟ್ ಆಸ್ ಪಬ್ಲಿಕ್. ಆಮೇಲೆ ಇದನ್ನ ಯಾರು ಬೇಕಾದ್ರೂ ವ್ಯೂ ಮಾಡಬಹುದು ಅಂತ ತೋರಿಸಬಹುದು. ಸೊ ದಟ್ ಈಸ್ ಅಬೌಟ್ ಪರ್ಪ್ಲೆಕ್ಸಿಟಿ AI. ನೆಕ್ಸ್ಟ್ ಒನ್ ಇಸ್ ಗೂಗಲ್ ಡಾರ್ಕ್ AI ಆರ್ ಹ್ಯಾಕಿಂಗ್ AI. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಫಾರ್ ಸೆಕ್ಯೂರಿಟಿ ಪರ್ಪಸ್, ಟೆಸ್ಟಿಂಗ್ ಆಗಿರ್ಬೋದು, ಸರ್ಚಿಂಗ್ ಆಗಿರ್ಬೋದು, ಇದೆಲ್ಲದಕ್ಕೂ ಡಾರ್ಕ್ AI ಯೂಸ್ ಆಗುತ್ತೆ. ಬಟ್ ಸ್ಪೆಸಿಫಿಕ್ ಆಗಿ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಇವಾಗ ನಾವೇನೋ ಒಂದು ವರ್ಡ್ ಕೊಟ್ಟು ಸರ್ಚ್ ಮಾಡಿರ್ತೀವಿ, ಸರ್ಚ್ ರಿಸಲ್ಟ್ಸ್ ಅಷ್ಟೊಂದು ಆಕ್ಯುರೇಟ್ ಆಗಿ ಬಂದಿರೋದಿಲ್ಲ. ಬಟ್ ನೀವು ಡಾರ್ಕ್ ಅಲ್ಲಿ ಅದೇ ಸರ್ಚ್ ನ ಕೊಡಿ, ಯಾವ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆನೂ ಒಂದು ಡೆಮೋ ನೋಡೋಣ. ಸೊ ಫಸ್ಟ್ಲಿ ಈ ಗೂಗಲ್ ಡಾರ್ಕ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಏನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ಲಿ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ಫೈಲ್ ನೀವು ಹುಡುಕ್ಬೇಕು ಅಂತಂದ್ರೆ ಇವಾಗ ನಾವು ಗೂಗಲ್ ಅಲ್ಲಿ ಒಂದು ಸರ್ಚ್ ಕೊಡ್ತೀವಿ. ಇವಾಗ ಐ ವಾಂಟ್ ಸೋ ಅಂಡ್ ಸೋ PDF ಅಂತ ಕೊಡ್ತೀನಿ. ಬಟ್ ನಂಗೆ ಆ PDF ಲಿಸ್ಟಿಂಗ್ ಬಿಟ್ಟು ಬೇರೆ ಎಲ್ಲ ಲಿಂಕ್ಸ್ ಬರುತ್ತೆ, ಬೇರೆ ಸರ್ಚಸ್ ಕೂಡ ಬರುತ್ತೆ. ಬಟ್ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇಫ್ ಐ ವಾಂಟ್ ಓನ್ಲಿ PDF ಲಿಸ್ಟಿಂಗ್ ಐ ಕ್ಯಾನ್ ಯೂಸ್ ದಿಸ್ ಡಾರ್ಕ್. ಆಮೇಲೆ ಸ್ಪೆಸಿಫಿಕ್ ಕೀವರ್ಡ್ಸ್ ಯೂಸ್ ಮಾಡೋದಕ್ಕೆ ಅಂಡ್ ಆಲ್ಸೋ ಐಡೆಂಟಿಫೈಯಿಂಗ್ ಪೇಜಸ್ ದಟ್ ಲಿಂಕ್ ಟು ಪರ್ಟಿಕ್ಯುಲರ್ URL, ಈ ತರ ವಿಷಯಕ್ಕೆ ವಿ ಕ್ಯಾನ್ ಯೂಸ್ ಡಾರ್ಕ್. ಮತ್ತೆ ಯಾರು ಇದನ್ನ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಹೂ ಆರ್ ಇನ್ ಟು ಸೈಬರ್ ಸೆಕ್ಯೂರಿಟಿಗೆ ವಲ್ನರಬಿಲಿಟೀಸ್ ನ ಹುಡ್ಕೋದಿಕ್ಕೆ, ಮತ್ತೆ ಪೊಟೆನ್ಶಿಯಲಿ ಯಾವ್ದಾವ್ದು ಇಶ್ಯೂಸ್ ಬರ್ಬೋದು ಅಂತ ನೋಡೋದಕ್ಕೆ, ಮತ್ತೆ ಕ್ವೆರೀಸ್, ಅಡ್ವಾನ್ಸ್ಡ್ ಆಗಿರೋ ಕ್ವೆರೀಸ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಈ ತರದಕ್ಕೆಲ್ಲ ಡಾರ್ಕ್ ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾವು ಡಾರ್ಕ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ಸ್ ಜಸ್ಟ್ ಗೋ ಟು ಡಾರ್ಕ್ GPT. ಓಕೆ, ಈ AI ಹೋಗೋಣ. ಇಲ್ಲಿ ನಾನು ವಾಟ್ ಯು ವಾಂಟ್ ಗೂಗಲ್ ಟು ಸರ್ಚ್ ಫಾರ್ ಅಂತ ತೋರಿಸ್ತಾ ಇದೆ ನಂಗೆ. ಓಕೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಐ ವಾಂಟ್ PDF ಆನ್ robotics. ಓಕೆ, ನಾವು ಜನರೇಟ್ ಆಯ್ತು. ಇಲ್ಲಿ ನೋಡಿ ಫೈಲ್ ಟೈಪ್ PDF ಅಂತ ತೋರಿಸ್ತಾ ಇದೆ. ಅಂಡ್ ದೆನ್ ಟಾಪಿಕ್ ಇಸ್ robotics. ನಾ ಇದನ್ನ ಜಸ್ಟ್ ಕಾಪಿ ಮಾಡ್ಕೊಂಡು ಐ ಕ್ಯಾನ್ ಪೇಸ್ಟ್ ಇಟ್ ಆನ್ ಗೂಗಲ್ ಆರ್ I can just say search on Google. Okay, it has taken me to
ದಿಸ್ ಪರ್ಟಿಕ್ಯುಲರ್ PDFs ಮಾತ್ರ ಲಿಸ್ಟ್ ಆಗಿರೋ ಪೇಜ್ ಕರ್ಕೊಂಡು ಹೋಗಿದೆ. ಯು ಕ್ಯಾನ್ ಸಿ robotics ಮೇಲೆ ಐ ಹ್ಯಾವ್ so many PDFs now. Okay, so this is what Dork is doing. And now the last one, GitHub Copilot Enterprise. ಸೊ ಒಂದು ಎಂಟರ್ಪ್ರೈಸ್ ಲೆವೆಲ್ ಅಲ್ಲಿ AI ಟೂಲ್ ನ ಯೂಸ್ ಮಾಡಬಹುದು. ಏನಕ್ಕೆ ಈ AI ಟೂಲ್ ನ ಯೂಸ್ ಮಾಡಬೇಕು ಅಂತಂದ್ರೆ, ಫಸ್ಟ್ಲಿ ನಮ್ಮ ಕೋಡ್ ಅಕ್ಯುರೇಟ್ ಆಗಿದೆಯಾ, ಏನು ಮಿಸ್ಟೇಕ್ಸ್ ಇಲ್ವಾ, ಅಂಡ್ ಆಲ್ಸೋ ನಾವು ಬರಿತಾ ಇರೋ ಕೋಡ್ ನ ಆಟೋ ಕಂಪ್ಲೀಟ್ ಮಾಡುತ್ತೆ. ಸೊ ದಟ್ ನಾವು ಬರಿತಾ ಇರೋ ಕೋಡ್ ಕರೆಕ್ಟ್ ಆಗಿದೆಯಾ ಅಂತಾನು ಚೆಕ್ ಮಾಡಬಹುದು. ಇದನ್ನ ನಾವು ಡೈರೆಕ್ಟ್ಲಿ ನಮ್ಮ ವಿಜುವಲ್ ಸ್ಟುಡಿಯೋ ಕೋಡ್ಗೆನೆ ಯೂಸ್ ಮಾಡ್ಕೊಳ್ಬಹುದು. ಅದನ್ನ ಹೇಗ್ ಮಾಡೋದು ಅಂತ ಲೆಟ್ಸ್ ಸಿ ಇನ್ ಅ ಡೆಮೋ. ಸೊ GitHub Copilot ಎಲ್ಲರಿಗೂ ಗೊತ್ತಿದೆ. ಇದನ್ನ ನಾವು ನಮ್ಮ ಕೋಡ್ಗೆ ಅಂತ ಯೂಸ್ ಮಾಡ್ತೀವಿ. ಸೊ ಇವಾಗ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಟ್ ವಿಲ್ ಸ್ಟ್ರೀಮ್ಲೈನ್ ಅವರ್ ಕೋಡ್ ನ್ಯಾವಿಗೇಷನ್ 1. ಓಕೆ, ಇನ್ನು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಫ್ರೀ. ಓಕೆ, ಇಲ್ಲಿ ನಾನು ಫಾರ್ ಫ್ರೀ ಅಂತ ಕೊಟ್ಟಿದ್ದೆ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಟ್ ವಿಲ್ ಟೇಕ್ ಮೀ ಟು ಒನ್ ಮೋರ್ ಪೇಜ್. ಓಕೆ, ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಇದೆ. If you already have Visual Studio Code, you can open it. So, ನೀವಲ್ಲಿ by using Visual Studio Code ಅಂತ ಕ್ಲಿಕ್ ಮಾಡಿದ್ಮೇಲೆ it will directly take you to this particular page. ಅಂದ್ರೆ ನಿಮ್ಮ ಹತ್ರ Visual Studio Code already ಇದ್ರೆ we can go to this page. So, ಇಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಟು Copilot ಅಂತ ಇದೆ. So, ಇಲ್ಲಿ you can code faster with completions. So, ಫಸ್ಟ್ ನೀವೇನ್ ಮಾಡಬೇಕು, you have to sign in using GitHub Copilot. ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ and then sign in here. ಅಂಡ್ ದೆನ್ ನೀವು ಇದನ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನಿಮ್ಮ ಕೋಡಲ್ಲಿ ಏನೇನು ಎರರ್ಸ್ ಬರುತ್ತೆ, ಏನೇನು ಇಶ್ಯೂಸ್ ಇದೆ, ಇಟ್ ವಿಲ್ ಡೈರೆಕ್ಟ್ಲಿ ಹೆಲ್ಪ್ ಯು ಟು ನ್ಯಾವಿಗೇಟ್ ಟು ದಟ್ ಪರ್ಟಿಕ್ಯುಲರ್ ಸ್ನಿಪೆಟ್ ಆಫ್ ಕೋಡ್. ಐ ಹೋಪ್ ಈ ಎಲ್ಲ AI ಟೂಲ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ಯಾವ AI ಟೂಲ್ಸ್ ಜಾಸ್ತಿ ಇಷ್ಟ ಆಯಿತು, ಅಥವಾ ನಿಮ್ಗೆ ಇದ್ಬಿಟ್ಟು ಬೇರೆ AI ಟೂಲ್ಸ್ ಗೊತ್ತಿದೆ ಅಂದರೆ ಅದನ್ನು ಕೂಡ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳನ್ನು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.